ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎಚ್ ಪೈಲೋರಿ ಅನ್ನುವಂಥ ಬ್ಯಾಕ್ಟೀರಿಯಾ, ಇದಕ್ಕೆ ಯಾವ ಟ್ರೀಟ್ಮೆಂಟನ್ನು ಕೊಡಬೇಕು, ಎಷ್ಟು ಸಕ್ಸಸ್ಫುಲ್ ಇರುತ್ತೆ ಇದರ ಟ್ರೀಟ್ಮೆಂಟ್ ಫೇಲಿಯರ್ ಆದರೆ ಏನೇನು ಮಾಡಬೇಕು, ಯಾವುದು ನ್ಯಾಚುರಲ್ ವೇಸ್ ಇದ್ದಾವೆ, ಹೇಗೆ ನಾವು ಈ ಎಚ್ ಪೈಲೋರಿಯನ್ನು ಬಾಡಿಯಿಂದ ತೆಗೆದು ಹಾಕ್ಬೋದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಿಮಗೆ ಗೊತ್ತಿರುವ ಹಾಗೆ ಎಚ್ ಪೈಲೋರಿ ಅನ್ನೋದು ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಬಹಳ ಕಾಮನ್ ಬ್ಯಾಕ್ಟೀರಿಯಾ. ಯಾವುದನ್ನು ನಾವು ನೋಡ್ತಾ ಇರ್ತೇವೆ, ಈ ಪೇಷಂಟ್ಸಲ್ಲಿ ಯಾರಿಗೆ ಅಸಿಡಿಟಿ ಪ್ರಾಬ್ಲಮ್ ಇರುತ್ತೆ, ಹೊಟ್ಟೆ ಹುಣ್ಣುಗಳಾಗಿರುತ್ತೆ, ಗ್ಯಾಸ್ಟ್ರೈಟಿಸ್ ಆಗಿರುತ್ತೆ, ಡಿಯೋಡಿನಮ್ ಅಥವಾ ಚಿಕ್ಕ ಕರಳಿನ ಫಸ್ಟ್ ಪಾರ್ಟಲ್ಲಿ ಹುಣ್ಣುಗಳಾಗೋದು, ಇವೆಲ್ಲದಕ್ಕೆ ಈ ಎಚ್ ಪೈಲೋರಿ ಒಂದು ಬಹಳ ಕಾಮನ್ ರೀಸನ್ ಆಗಿರುತ್ತೆ. ಆ್ಯಂಡ್ ಬಹಳ ಕಾಮನ್ ಇನ್ಫೆಕ್ಷನ್ ಇದು. ಜಗತ್ತಿನಲ್ಲಿ ಅರೌಂಡ್ 66 to 70% ಜನರಿಗೆ ಈ ಎಚ್ ಪೈಲೋರಿ ಇರುತ್ತೆ. ಬಟ್ ಎಲ್ಲರಲ್ಲೂ ಇದು ಸಿಂಪ್ಟಮ್ಸ್ ಅನ್ನ ಅಥವಾ ಎಲ್ಲರಲ್ಲೂ ಈ ತರದ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಇರೋದಿಲ್ಲ. ಕೆಲವೊಂದು ಜನರಲ್ಲಿ ಈ ತರದ ಪ್ರಾಬ್ಲಮ್ ಅನ್ನ ಇದು ಮಾಡ್ತಾ ಇರುತ್ತೆ. ಸೊ ಎಸ್ಪೆಷಲಿ ಲೈಕ್ ಡೆವಲಪಿಂಗ್ ಕಂಟ್ರೀಸ್, ನಮ್ಮ ಭಾರತದಂತ ದೇಶದಲ್ಲಿ ಎಲ್ಲಿ ಬಹಳ ಓವರ್ ಕ್ರೌಡಿಂಗ್ ಇರುತ್ತೆ, ಬಹಳ ಜನರು ಒಂದೇ ಕಡೆ ಇರ್ತಾರೆ, ಸ್ಯಾನಿಟೇಷನ್ ಒಂದು ಪ್ರಾಬ್ಲಮ್ ಇರುತ್ತೆ, ಒಳ್ಳೆ ಪ್ರಾಪರ್ ನೀರಿನ ಸಪ್ಲೈ ಇರೋದಿಲ್ಲ, ಕುಲುಷಿತವಾದಂತಹ ನೀರು ಕೆಲವೊಂದ್ಸಲ ನಾವು ಪಡಿತಾ ಇರ್ತೇವೆ. ಇಂಥ ಕಡೆಯಲ್ಲೆಲ್ಲ ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಏನಿರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ಯಾರಿಗೆ ನಾವು ಈ ಎಚ್ ಪೈಲೋರಿ ಇನ್ಫೆಕ್ಷನ್ನಿನ ಟ್ರೀಟ್ಮೆಂಟನ್ನು ಕೊಡಬೇಕು, ಯಾಕಂದರೆ ನಾನು ಹೇಳಿದ ಹಾಗೆ ಮೆಜಾರಿಟಿ ಜನರಿಗೆ ಇದಿರುತ್ತೆ, ಬಟ್ ಎಲ್ಲರಿಗೂ ನಾವು ಈ ಟ್ರೀಟ್ಮೆಂಟನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾರಿಗೆ ಆಕ್ಟಿವ್ ಆಗಿ ಅವರಿಗೆ ಈ ಥರ ಸಿಂಪ್ಟಮ್ಸ್ ಇರ್ತಾವೆ, ಲಕ್ಷಣಗಳಿರ್ತಾವೆ, ಅವರಿಗೆ ಅಲ್ಸರ್ ಇದ್ದಾವೆ, ಹೊಟ್ಟೆಯಲ್ಲಿರ್ಬೋದು ಅಥವಾ ಕರುಳಿನಲ್ಲಿ ಇರಬಹುದು, ಈ ಅಲ್ಸರ್ಸಿಂದ ಏನಾದರೂ ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ತವೆ, ಇಂಥವರಿಗೆಲ್ಲ ನಾವು ಈ ಎಚ್ ಪೈಲೋರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತೇವೆ. ಯಾಕೆ ಟ್ರೀಟ್ಮೆಂಟನ್ನು ಕೊಡಬೇಕು? ಟ್ರೀಟ್ಮೆಂಟ್ ಕೊಡೋದ್ರಿಂದ ಆ ಹುಣ್ಣುಗಳು ಚೇತರಿಸ್ಕೊಳ್ಳಿಕ್ಕೆ ಅಥವಾ ಹೀಲ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಆ ಹುಣ್ಣುಗಳಿಂದ ಆಗಬಹುದಾದಂತಹ ಕಾಂಪ್ಲಿಕೇಶನ್ಸ್ ಲೈಕ್ ಬ್ಲೀಡಿಂಗ್ ಎಕ್ಸೆಟ್ರಾ ಏನಿರುತ್ತೆ ಅದನ್ನ ತಡೆಯಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಅಲ್ಸರ್ಸ್ ಆಗಲಿ, ಈ ಥರ ಉರಿಯೂತವಾಗಲಿ, ಅದು ಮತ್ತೆ ಮರುಕಳಿಸಬಾರದು ಅಂತ ನಾವು ಈ ಔಷಧಿಯನ್ನ ಕೊಡ್ತಾ ಇರ್ತೇವೆ. ಈ ಎಚ್ ಪೈಲೋರಿಯನ್ನ ಬಾಡಿಯಿಂದ ತೆಗೆದು ಹಾಕೋದು ಬಹಳ ಕಷ್ಟಕರವಾದ ಕೆಲಸ. ಆದ್ರಿಂದ ಇದಕ್ಕೆ ಜಸ್ಟ್ ಒಂದೇ ಆಂಟಿಬಯೋಟಿಕ್ ನಡೆಯೋದಿಲ್ಲ, ಕಾಂಬಿನೇಷನ್ ಕೊಡ್ತೇವೆ ನಾವು. 2 ಆಂಟಿಬಯೋಟಿಕ್ ಕೊಡ್ತಾ ಇರ್ತೇವೆ. ಒಂದು ಆಸಿಡ್ ಅನ್ನ ಸಪ್ರೆಸ್ ಮಾಡುವಂತಹ ಔಷಧಿ ಎಂಟಾಸಿಡ್ಸ್ ಅನ್ನ ಕೊಡ್ತಾ ಇರ್ತೇವೆ. ಎಚ್ ಪೈಲೋರಿಗೆ ನಾವು ಏನು ಔಷಧಿಯನ್ನ ಯೂಸ್ ಮಾಡ್ತಾ ಇರ್ತೇವೆ ಟ್ರೀಟ್ಮೆಂಟ್ಗೆ, ಯಾವುದೇ ಒಂದು ಗುಳಿಗೆ ಎಚ್ ಪೈಲೋರಿಯನ್ನ ಕಂಪ್ಲೀಟ್ಲಿ ಬಾಡಿಯಿಂದ ತೆಗೆದು ಹಾಕೋಕೆ ಆಗ್ತಾ ಇರೋದಿಲ್ಲ. ಸೊ ಅದರಿಂದ ಕಾಂಬಿನೇಷನ್ ಗುಳಿಗೆಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಅಂಡ್ ಅದನ್ನು ಸಹ ನಾವು ಪ್ರೊಲಾಂಗ್ಡ್ ಅಂದ್ರೆ ಅರೌಂಡ್ 14 ಡೇಸ್ ತನಕ ನಾವು ಕೊಡಬೇಕಾಗಿ ಬರ್ತಾ ಇರುತ್ತೆ. ಯೂಶುವಲಿ ನೀವು ನೋಡ್ಬೋದು ಈ ಎಚ್ ಪೈಲೋರಿ ಕಿಟ್ ಅಲ್ಲಿ ಒಂದು ಪ್ರೋಟಾನ್ ಪಂಪ್ ಇನಿಬಿಟರ್ ಇರುತ್ತೆ. ಪ್ರೋಟಾನ್ ಪಂಪ್ ಇನಿಬಿಟರ್ ಅಂತ ಹೇಳಿದ್ರೆ ಇದು ಈ ಆಸಿಡಿಟಿಯನ್ನ ಕಡಿಮೆ ಮಾಡುವಂತಹ ಔಷಧಿ, ಈ ಅಲ್ಸರ್ಸ್ ಅನ್ನ ಹೀಲ್ ಮಾಡ್ಲಿಕ್ಕೆ ಕೊಡುವಂತಹ ಔಷಧಿ ಏನಿರುತ್ತೆ ಅದು ಎಸ್ಮೆಪ್ರಜಾಲ್ ಇರ್ಬೋದು, ಒಮೆಪ್ರಜಾಲ್ ಇರ್ಬೋದು, ಪ್ಯಾಂಟೋಪ್ರಜಾಲ್ ಇರ್ಬೋದು, ರಾಬೆಪ್ರಜಾಲ್ ಇರ್ಬೋದು. ಸೊ ಒಂದು ಎಂಟಾಸಿಡ್ ಇದ್ದೇ ಇರುತ್ತೆ. ಅಂಡ್ 2 ಟೈಪ್ ಆಫ್ ಆಂಟಿಬಯೋಟಿಕ್ ಇರ್ತವೆ. ಸೊ ಇದರಲ್ಲಿ ನೀವು ನೋಡ್ಬೋದು ಒಂದು ಕ್ಲೆರಿಥ್ರೋಮೈಸಿನ್ ಅಂಡ್ ಒಂದು ಅಮಾಕ್ಸಿಸಿಲಿನ್. ಸೊ ದಟ್ ಆಂಟಿಬಯೋಟಿಕ್ ಗೆ ರೆಸಿಸ್ಟೆನ್ಸ್ ಆಗ್ಬಿಡಬಾರ್ದು ಈ ಪೈಲೋರಿ ಬ್ಯಾಕ್ಟೀರಿಯಾ ಅಂತ 2 ಟೈಪ್ ಆಫ್ ಆಂಟಿಬಯೋಟಿಕ್ ಅಂಡ್ ಒಂದು ಎಂಟಾಸಿಡ್ ಅನ್ನ ಯೂಸ್ ಮಾಡಲಾಗುತ್ತೆ. ಅದೇ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಥೆರಪಿ ಇರ್ತವೆ. ಟ್ರಿಪಲ್ ಥೆರಪಿ ಅಂದ್ರೆ ಇದರಲ್ಲಿ 3 ಡ್ರಗ್ಸ್ ಇರ್ತವೆ, 2 ಆಂಟಿಬಯೋಟಿಕ್, ಒಂದು ಎಂಟಾಸಿಡ್ಸ್ ತರ. ಇದನ್ನ ನಾವು 7 to 14 ಡೇಸ್ ಕೊಡ್ತೇವೆ. ಕೆಲವೊಮ್ಮೆ ಕ್ವಾಡ್ರೂಪಲ್ ಥೆರಪಿ ಇರುತ್ತೆ, ಇದನ್ನು ನಾವು 10 to 14 ಡೇಸ್ ಕೊಡ್ತಾ ಇರ್ತೇವೆ. ಇದರಲ್ಲಿ ಏನಿರುತ್ತೆ, ಒಂದು ಟೆಟ್ರಾಸೈಕ್ಲಿನ್ ಇರುತ್ತೆ, ಬಿಸ್ಮತ್ ಇರುತ್ತೆ, ಮೆಟ್ರೋನಿಡೋಜಾಲ್ ಇರುತ್ತೆ ಅಂಡ್ ಆಲ್ಸೋ ಪ್ರೋಟಾನ್ ಪಂಪ್ ಇನಿಬಿಟರ್ ಇರುತ್ತೆ. ಸೊ ಇದರಲ್ಲಿ ನಾವು ಕ್ವಾಡ್ರೂಪಲ್ ಔಷಧಿಗಳನ್ನ ಯೂಸ್ ಮಾಡಬೇಕಾಗತ್ತೆ. ಅದೇ ತರ ಸಿಕ್ವೆನ್ಷಿಯಲ್ ಥೆರಪಿ. ಸೊ ಬೇರೆ ಬೇರೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇರುತ್ತೆ ಈ ಎಚ್ ಪೈಲೋರಿಯನ್ನ ಟ್ರೀಟ್ ಮಾಡ್ಲಿಕ್ಕೆ. ಸೊ ಈಗ ಸಹ ಬಹಳಷ್ಟು ರೀಸೆಂಟ್ ಅಡ್ವಾನ್ಸಸ್ ನಡೀತಾ ಇದಾವೆ, ಹೇಗೆ ನಾವು ಇದನ್ನ ತೆಗೆದು ಬಿಡ್ಬೋದು ನಮ್ಮ ಬಾಡಿಯಿಂದ ಅಂತ. ಯಾಕಂದ್ರೆ ಈ ಬ್ಯಾಕ್ಟೀರಿಯಾವನ್ನ ಕಂಪ್ಲೀಟ್ಲಿ ಇರಾಡಿಕೇಟ್ ಮಾಡೋದು ಬಹಳ ಕಷ್ಟಕರವಾದ ಕೆಲಸ ಇರುತ್ತೆ. ಸೊ ಅದು ಸೀಕ್ವೆನ್ಷಿಯಲ್ ಥೆರಪಿ ಇರ್ಬೋದು, ಹೈಬ್ರಿಡ್ ಥೆರಪಿ ಇರ್ಬೋದು, ಅಥವಾ ಬಿಸ್ಮತ್ಸ್ ಅನ್ನ ಈಗ ಯೂಸ್ ಮಾಡ್ತಾ ಇರ್ತಾರೆ, ಪ್ರೋಬಯೋಟಿಕ್ಸು, ವಿಟಾಮಿನ್ಸು, ಹೊಸ ಈ ತರ ರೀಸೆಂಟ್ ಡೆವಲಪ್ಮೆಂಟ್ಸ್ ನಡೀತಾ ಇದಾವೆ ಈ ಎಚ್ ಪೈಲೋರಿಯ ಟ್ರೀಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ. ಸೊ
ಎಚ್ ಪೈಲೋರಿಗೆ ಕೊಡುವಂತ ಔಷಧಿಗಳ ಸೈಡ್ ಇಫೆಕ್ಟ್ಸ್ ಏನು? ಕೆಲವೊಮ್ಮೆ ನಾವು ಈ ಟ್ರೀಟ್ಮೆಂಟ್ ರೆಜಿಮ್ ಅಲ್ಲಿ ಮೆಟ್ರೋನಿಡಾಜಾಲ್ ಅನ್ನ ಯೂಸ್ ಮಾಡ್ತಾ ಇರ್ತೇವೆ, ಕ್ಲೆರಿಥ್ರೋಮೈಸಿನ್ ಅನ್ನ ಯೂಸ್ ಮಾಡ್ತಾ ಇರ್ತೇವೆ. ಈ ಔಷಧಿಗಳಿಂದ ಬಾಯಲ್ಲಿ ಒಂದು ಮೆಟಾಲಿಕ್ ಟೇಸ್ಟ್ ತರ ಬರ್ತಾ ಇರಬಹುದು ನಿಮ್ಗೆ. ಈ ಔಷಧಿಗಳ ಜೊತೆ ನೀವು ಮದ್ಯಪಾನವನ್ನ ಮಾಡಿದ್ರೆ ಅದು ಇಂಟರಾಕ್ಟ್ ಆಗ್ಬೋದು, ಅದರಿಂದ ಸೈಡ್ ಇಫೆಕ್ಟ್ಸ್ ಆಗ್ಬೋದು, ವಾಂತಿ ಬಂದಂಗ ಆಗ್ಬೋದು, ಹೆಡೇಕ್ ಆಗ್ಬೋದು, ಹೊಟ್ಟೆಯಲ್ಲಿ ಉರಿ ಆಗ್ತಾ ಇರಬಹುದು. ಕೆಲವೊಬ್ಬರಿಗೆ ಲೂಸ್ ಮೋಷನ್ ಆಗ್ಬೋದು, ಹೊಟ್ಟೆಯಲ್ಲಿ ನೋವು ಬರ್ಬೋದು, ಕ್ರ್ಯಾಂಪ್ಸ್ ಬಂದಂಗ ಆಗ್ತಾ ಇರಬಹುದು. ಕೆಲವೊಂದು ರೆಜಿಮ್ಸ್ ಅಲ್ಲಿ ಬಿಸ್ಮತ್ ಅನ್ನುವಂತ ಔಷಧಿ ಇರುತ್ತೆ, ಅದನ್ನ ಕೊಟ್ಟಾಗ ಈ ಮೋಷನ್ಸ್ ಏನಿರುತ್ತೆ ಅದು ಕಪ್ಪು ಕಲರ್ ಆಗ್ತಾ ಇರಬಹುದು. ಸಪೋಸ್ ನಿಮ್ಗೆ ಎಚ್ ಪೈಲೋರಿ ಇನ್ಫೆಕ್ಷನ್ ಆಗಿದೆ, ನಿಮ್ಮ ಡಾಕ್ಟರ್ ನಿಮ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಬಹಳಷ್ಟು ಸಲ ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ನಾನು 14 ದಿನ ಔಷಧಿಯನ್ನ ತೆಗೆದುಕೊಂಡೆ, ಬಟ್ ನನ್ಗೇನು ಸಿಂಪ್ಟಮ್ಸ್ ಕಡಿಮೆ ಆಗಿಲ್ಲ, ಅದೇ ತರ ಇರ್ತಾ ಇದೆ, ಮತ್ತೂ ಸಹ ಹೊಟ್ಟೆ ನೋವು ಬರ್ತಾ ಇದೆ ಅಂತ. ಸೊ ಸ್ವಲ್ಪ ಜನರಿಗೆ, ಅರೌಂಡ್ 20% ಜನರಿಗೆ ಈ ತರ ಟ್ರೀಟ್ಮೆಂಟ್ ಫೇಲಿಯರ್ ಆಗ್ತಾ ಇರುತ್ತೆ. ಈವನ್ ಅವರು ಕಂಪ್ಲೀಟ್ ಆಗಿ ಆ ಕೋರ್ಸ್ ಅನ್ನ ತೆಗೆದುಕೊಂಡ್ರು ಸಹ ಕೆಲವೊಮ್ಮೆ ಈ ಟ್ರೀಟ್ಮೆಂಟ್ ಫೇಲಿಯರ್ ಆಗಬಹುದು. ಅಂತ ಕಂಡೀಷನ್ಸ್ ಅಲ್ಲಿ ಡಾಕ್ಟರ್ ನಿಮ್ಗೆ ಇನ್ನೊಂದು 14 ದಿನ ಆ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಬಹುದು, ಅಥವಾ ಅದರಲ್ಲಿ ಕೆಲವೊಂದು ಆಂಟಿಬಯೋಟಿಕ್ಸ್ ಎಕ್ಸೆಟ್ರಾ ಅನ್ನ ಚೇಂಜ್ ಮಾಡ್ತಾ ಇರಬಹುದು. ಈಗಿನ ಟ್ರೀಟ್ಮೆಂಟ್ಸ್ ಏನಿದಾವೆ ಈ ಎಚ್ ಪೈಲೋರಿಗೆ 90% ಇಫೆಕ್ಟಿವ್ ಇದಾವೆ. ಬಟ್ 10% ಜನರಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಾಗ್ಲೂ ಸಹ ಅದು ಇಫೆಕ್ಟಿವ್ ಆಗದೆ ಇರಬಹುದು. ಅದಕ್ಕೆ ಸುಮಾರಷ್ಟು ಕಾರಣ ಇರುತ್ತೆ. ಒಂದು, ನಿಮ್ಗೆ ಯೂಸ್ ಮಾಡಿದಂತ ಟ್ರೀಟ್ಮೆಂಟ್ ರೆಜಿಮ್ ಇರ್ಬೋದು, ಅಥವಾ ನಿಮ್ಮ ಕಾಂಪ್ಲೈನ್ಸ್, ನಿಮ್ಮ ಬಾಡಿ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅದರ ರೀಸನ್ಸ್ ಇರ್ಬೋದು, ಬರುವಂತ ಸೈಡ್ ಇಫೆಕ್ಟ್ಸ್ ಇರ್ಬೋದು. ಇವೆಲ್ಲದರಿಂದ ಕೆಲವೊಮ್ಮೆ ಟ್ರೀಟ್ಮೆಂಟ್ ಫೇಲ್ ಸಹ ಆಗ್ತಾ ಇರುತ್ತೆ. ಒಂದ್ಸಲ ನಿಮ್ಗೆ ಡಾಕ್ಟರ್ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಟ್ರೀಟ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಿದ್ರಿ, ಅಂಡ್ ಸಪೋಸ್ ನಿಮ್ಗೆ ಸಿಂಪ್ಟಮ್ಸ್ ಕಡಿಮೆ ಆಯ್ತು ಅಥವಾ ಕಡಿಮೆ ಆಗ್ಲಿಲ್ಲ, ಯಾವುದೇ ಕಂಡೀಷನ್ಸ್ ಅಲ್ಲಿ ನೀವು ಇನ್ನೊಮ್ಮೆ ಫಾಲೋ ಅಪ್ ಗೆ ಹೋಗ್ಬೇಕಾಗತ್ತೆ. ಸೊ ಆವಾಗ ಡಾಕ್ಟರ್ ನಿಮ್ಗೆ ಕೆಲವೊಂದು ಟೆಸ್ಟ್ ಅನ್ನ ಹೇಳ್ಬಹುದು. ಅದು ಮಲದಲ್ಲಿ ಮಾಡುವಂತ ಟೆಸ್ಟ್ ಇರ್ಬೋದು ಎಚ್ ಪೈಲೋರಿಗೆ, ಅಥವಾ ಬ್ರೆತ್ ಟೆಸ್ಟ್ ಇರ್ಬೋದು. ಇಂಥ ಟೆಸ್ಟ್ ಮಾಡಿಕೊಂಡು ನೋಡ್ತಾರೆ ನಿಮ್ಗೆ ಹೇಗೆ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಇದೆಯೋ ಇಲ್ವೋ ಅಂತ. ಅಂಡ್ ಬೇಸ್ಡ್ ಆನ್ ದ್ಯಾಟ್ ಅವರು ನಿಮ್ಗೆ ನೆಕ್ಸ್ಟ್ ಎಕ್ಸ್ಟ್ರಾ ಕೋರ್ಸ್ ಅನ್ನ ಕೊಡ್ಬೋದು, ಅಥವಾ ಅಲ್ಲಿಗೇನೆ ಸ್ಟಾಪ್ ಮಾಡ್ಬೋದು. ಬಟ್ ಫಾಲೋ ಅಪ್ ಮಾಡ್ಕೊಳ್ಳೋದು ಸಹ ಇಂಪಾರ್ಟೆಂಟ್ ಇರುತ್ತೆ ಇನ್ ಕೇಸಸ್ ಆಫ್ ಎಚ್ ಪೈಲೋರಿ ಟ್ರೀಟ್ಮೆಂಟ್. ಕೆಲವೊಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಸಹ ಈ ಎಚ್ ಪೈಲೋರಿಯ ಅಗೇನ್ಸ್ಟ್ ಫೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾವೆ ಅಂತ ತಿಳಿಸ್ಕೊಟ್ಟಿದ್ದಾವೆ. ಫಾರ್ ಎಕ್ಸಾಂಪಲ್ ಪ್ರೋಬಯೋಟಿಕ್, ಫಾರ್ ಎಕ್ಸಾಂಪಲ್ ಕರ್ಡ್ ಅಥವಾ ಮೊಸರು, ಇಂಥವುಗಳಲ್ಲೆಲ್ಲ ಏನಿರುತ್ತೆ ಈ ಒಳ್ಳೆಯ ಬ್ಯಾಕ್ಟೀರಿಯಾವನ್ನ ಹೆಚ್ಚು ಮಾಡುವಂತ ಕೆಪಾಸಿಟಿ ಇರುತ್ತೆ. ಸೊ ಅದು ಗಟ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ತಾ ಇರುತ್ತೆ. ಹನಿ ಅಥವಾ ಈ ಜೇನ್ ತುಪ್ಪ ಏನಿರುತ್ತೆ ಅದು ಸಹ ಒಂದು ಆಂಟಿ ಆಕ್ಸಿಡೆಂಟ್. ಸೊ ಅದು ಸಹ ಈ ಅಲ್ಸರ್ಸ್ ಅನ್ನ ಹೀಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ಬಟ್ ಡಯಾಬಿಟಿಕ್ಸ್ ಇದ್ದವರು ಸ್ವಲ್ಪ ಕೇರ್ಫುಲ್ ಇರಬೇಕು, ಹನಿ ಎಕ್ಸೆಟ್ರಾ ಕನ್ಸ್ಯೂಮ್ ಮಾಡ್ತಾ ಇರಬೇಕಾದ್ರೆ. ಅದೇ ರೀತಿ ಈ ಅರಿಶಿನ ಇರಬಹುದು ಅಥವಾ ಗಾರ್ಲಿಕ್ ಇರಬಹುದು, ಇವು ಸಹ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿಯನ್ನ ಹೊಂದಿರ್ತವೆ. ಅಂಡ್ ಈ ತರದ ಬ್ಯಾಕ್ಟೀರಿಯಾವನ್ನ ಡಿಸ್ಟ್ರಾಯ್ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ನೆನ್ಪಿಟ್ಕೊಳ್ಳಿ, ಈ ಎಚ್ ಪೈಲೋರಿಗೆ ಈಗ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಆದ್ರಿಂದ ನೀವು ನಿಮ್ಮ ಡಾಕ್ಟರ್ ಹೇಳಿದ ಪ್ರಕಾರ 10 ಅಥವಾ 14 ಡೇಸ್ ಎಷ್ಟು ಹೇಳಿದ್ದಾರೆ ಅಷ್ಟುವರೆಗೆ ನೀವು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈ ಔಷಧಿಗಳನ್ನ ತೆಗೆದುಕೊಳ್ತಾ ಇರಬೇಕಾದ್ರೆ ಅರೌಂಡ್ 50 to 60% ಜನರಿಗೆ ಸೈಡ್ ಇಫೆಕ್ಟ್ಸ್ ಬರ್ತಾ ಇರುತ್ತೆ. ಬಟ್ ಈ ಸೈಡ್ ಇಫೆಕ್ಟ್ಸ್ ಮೈಲ್ಡ್ ಇರುತ್ತೆ, ಗ್ರಾಜುವಲಿ ಇವು ಕಡಿಮೆ ಆಗ್ತಾ ಹೋಗ್ತಾ ಇರ್ತವೆ. ಒಂದು 10% ಜನ ಈ ಟ್ರೀಟ್ಮೆಂಟ್ ಅನ್ನ ಸ್ಟಾಪ್ ಮಾಡಿಬಿಡ್ತಾರೆ, ಯಾಕಂದ್ರೆ ಅವರಿಗೆ ಸೈಡ್ ಇಫೆಕ್ಟ್ಸ್ ಬರ್ತಾ ಇದೆ ಅಂದಾಗ. ಸೊ ಈ ತರ ನಿಮ್ಗೆ ಆದಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗಬೇಕು. ಅವರು ಅದರ ಡೋಸೇಜ್ ಅನ್ನ ಚೇಂಜ್ ಮಾಡಬಹುದು ಅಥವಾ ಟೈಮಿಂಗ್ ಅನ್ನ ಚೇಂಜ್ ಮಾಡಬಹುದು. ಬಟ್ ಎಚ್ ಪೈಲೋರಿಯನ್ನ ಇರಾಡಿಕೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇದು ಒಂದು ಮೇಜರ್ ಕಾಸ್ ನಿಮ್ಮ ಅಸಿಡಿಟಿಗೆ ಅಥವಾ ಗ್ಯಾಸ್ಟ್ರೈಟಿಸ್ಗೆ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರಿಗೆ. ನಾನು ಏನ್ ಮಾಡಬಹುದು ಈ ಎಚ್ ಪೈಲೋರಿಯನ್ನ ಪ್ರಿವೆಂಟ್ ಮಾಡಲಿಕ್ಕೆ? ಸೊ ನಿಮ್ಗೆ ಗೊತ್ತಿರುವ ಹಾಗೆಯೇ ಎಚ್ ಪೈಲೋರಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇರುತ್ತೆ, ಎಸ್ಪೆಷಲಿ ಕುಲುಷಿತವಾದ ನೀರಿನಿಂದ ಎಕ್ಸೆಟ್ರಾ. ಸೊ ಆದಷ್ಟು ನೀವು ಈ ಟಾಯ್ಲೆಟ್ ಮಾಡಿದ ನಂತರ ಎಲ್ಲ, ಮಲ ಪಾಸ್ ಮಾಡಿದ ನಂತರ ಎಲ್ಲ ಕೈಯನ್ನ ಸ್ವಚ್ಛವಾಗಿ ತೊಳೆದುಕೊಳ್ಬೇಕು. ಆದಷ್ಟು ಈ ನೀರನ್ನ ಕಾಯಿಸಿ ಆರಿಸಿದ ನೀರನ್ನ ಕುಡಿಲಿಕ್ಕೆ ಟ್ರೈ ಮಾಡಿ. ನೀವು ಆದಷ್ಟು ಮನೆಯಲ್ಲಿಯೇ ಮಾಡಿದಂತ ಆಹಾರವನ್ನ ತಿನ್ನುವುದು ಬೆಟರ್. ಸೊ ಇವೆಲ್ಲ ಕೆಲವೊಂದು ಥಿಂಗ್ಸ್ ನೀವು ಮಾಡಬಹುದು ಟು ಪ್ರಿವೆಂಟ್ ದ ಎಚ್ ಪೈಲೋರಿ ಇನ್ಫೆಕ್ಷನ್.